ಸಚಿವ ಈಶ್ವರಪ್ಪ ಅವರು ಸದ್ಯ ಬಿಜೆಪಿ ವಿರುದ್ಧ ರೆಬಲ್ ಆಗಿ ನಿಂತಿದ್ದಾರೆ. ಅವರಿಗೆ ಈಗ ಸದ್ಯ ದೂರನ್ನ ಕೊಡಲಾಗಿದೆ ಬಿಜೆಪಿ ನಾಯಕರಿಂದ ಅವರ ವಿರುದ್ಧ. ಚುನಾವಣಾ ಆಯೋಗಕ್ಕೆ ಈ ದೂರನ್ನ ಬಿಜೆಪಿ ನಾಯಕರು ಸಲ್ಲಿಕೆಯನ್ನ ಮಾಡಿದ್ದಾರೆ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಿರುದ್ಧ ಬಿಜೆಪಿ ನಾಯಕರು ದೂರನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಚುನಾವಣಾ ಆಯೋಗಕ್ಕೆ ಈ ಸಂಬಂಧಿತವಾಗಿ ದೂರನ್ನ ಕೊಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕಾರಣ ಮೋದಿ ಫೋಟೋವನ್ನ ಬಳಸಿಕೊಂಡು ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರದು ಅನ್ನೋದು ಇವರ ಮನವಿಯಾಗಿದೆ. ಇನ್ನು ಮೋದಿ ಫೋಟೋ ಬಳಕೆಗೆ ಕೇವಿಯಟ್ ಅನ್ನ ಈಗಾಗಲೇ ಈಶ್ವರಪ್ಪನವರು ಹಾಕೊಂಡಿದ್ದಾರೆ. ಇನ್ನು ನಿಮ್ಮನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ, ದಯಮಾಡಿ ವಾಪಸ್ ಪಕ್ಷಕ್ಕೆ ಬನ್ನಿ, ಪಕ್ಷದ ಪರವಾಗಿ ಕೆಲಸವನ್ನ ಮಾಡಿ ಅನ್ನುವಂತಹ ಒಂದು ಮನವಿಯನ್ನ ಈಶ್ವರಪ್ಪನವರಿಗೆ ಬಿಜೆಪಿ ನಾಯಕರು ಇಡ್ತಾ ಇದ್ದಾರಾದ್ರೂ ಕೂಡ ಉಚ್ಚಾಟನೆ ಮಾಡಿಲ್ಲ ಅನ್ನೋದಾದ್ರೆ ಅವ್ರಿಗೂ ಕೂಡ ಅದೇ ಬಯಸ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ನಾನು ಸ್ಪರ್ಧೆ ಮಾಡೋದು ಅನ್ನೋದು ಈಶ್ವರಪ್ಪನವರ ನಡೆ. ಹಾಗಿದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೆ ಈಶ್ವರಪ್ಪನವರು ಏನ್ ಹೇಳಿದ್ರು ಬನ್ನಿ ನೋಡೋಣ. ಮೋದಿ ಅವರ ಅಪ್ಪನ ಮನೆ ಆಸ್ತಿನ ಇಡೀ ವಿಶ್ವದ ನಾಯಕರಿ ಮೋದಿ, ವಿಶ್ವ ನಾಯಕ ಮೋದಿ. ಯಾರಪ್ಪನ ಮನೆ ಆಸ್ತಿ ಅಲ್ಲ ಮೋದಿ. ಅದಕ್ಕೋಸ್ಕರ ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಅವ್ರ ಅಪ್ಪ ಮಗ ಯಾರು ಅವ್ರ ಹೃದಯದಲ್ಲಿ ಇಟ್ಕೊಂಡಿರೋ ಹೇಳಿ ಅವ್ರೇನು ಹೇಳೋದು ಬೇಡ. ರಾಜ್ಯ ಜನಕ್ಕೆ ಗೊತ್ತು ಅವ್ರ ಹೃದಯದಲ್ಲಿ ಏನಿದೆ, ನನ್ನ ಹೃದಯದಲ್ಲಿ ಎಲ್ರಿಗೂ ಗೊತ್ತು. ಮೋದಿನ ಕೊಡಿದ್ರು ಮೋದಿ ಬಿಟ್ಟು ನಾವು ಯಾರು ಹೋಗಲ್ಲ. ಚುನಾವಣೆ ಗೆಲ್ತೀನಿ. ನಮ್ಮ ಈಶ್ವರಪ್ಪ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿರ್ತಕ್ಕಂಥದ್ದು ಈಗ ತಮ್ಮ ಮುಂದಿದೆ. ಇದೇ ಸಂದರ್ಭದಲ್ಲಿ ಅವರು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿಯವರ ಭಾವಚಿತ್ರವನ್ನು ಅವರ ಇದರಲ್ಲಿ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ನಿಮ್ಮ ಚಾನಲ್ಗಳಲ್ಲೂ ಕೂಡ ನಾವು ನೋಡಿದ್ದೇವೆ. ಆ ಕಾರಣದಿಂದ ಆ ರೀತಿ ಮೋದಿಯವರ ಫೋಟೋ ಅವರು ಉಪಯೋಗ ಮಾಡಬಾರ್ದು ಅನ್ನೋ ಕಾರಣದಲ್ಲಿ ಇವತ್ತು ಚುನಾವಣಾ ಅಧಿಕಾರಿಗಳಿಗೆ ನಾವು ದೂರನ್ನು ನೀಡಿದ್ದೇವೆ. ಇತ್ತೀಚೆಗಷ್ಟೇ ಒಂದು ಕೋರ್ಟ್ನಲ್ಲೂ ಕೂಡ ಒಂದು ತೀರ್ಮಾನ ಆಗಿದೆ. NCPಯಿಂದ ಮಹಾರಾಷ್ಟ್ರದಲ್ಲಿ NCPಯಿಂದ ಈಗಾಗಲೇ ಅವರು 2 ಗುಂಪು ಆದಮೇಲೆ ಕೆಲವರು ಇವರ ಫೋಟೋನ ಯೂಸ್ ಮಾಡ್ತಿದ್ರು. ಶರದ್ ಪವಾರ್ ಅವರ ಫೋಟೋ ಕೂಡ ಯೂಸ್ ಮಾಡ್ತಿದ್ರು.